ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಅಮೃತ್ಸರಿಂದ ಸುಮಾರು ಒಂದು 250 ಕಿಲೋಮೀಟರ್ಸ್ ದೂರದಲ್ಲಾದರೆ ಒಂದು ರೆಸ್ಟೋರೆಂಟ್ ಆದರೆ ಇದೆ, ಮನ್ನತ್ ಫ್ಯಾಮಿಲಿ ರೆಸ್ಟೋರೆಂಟ್ ಆ್ಯಂಡ್ ಹೋಟೆಲ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಾದರೆ ಇದ್ದೀವಿ. ನೀವೇನಾದರೂ ಅಮೃತ್ಸರ್ ಮತ್ತು ರಾಜಸ್ಥಾನ್ ಕಡೆ ಹೊರಡ್ತಿದ್ರೆ ಸೊ ಈ ಹೈವೇ ಸಿಗುತ್ತೆ. ಸೊ ಇದು ಬಂದುಬಿಟ್ಟು NH703 ಅಂತ ಹೇಳ್ಬಿಟ್ಟು. ಸೊ ಆ ಹೈವೇಯಲ್ಲಿ ಈ ಹೋಟೆಲ್ ಹತ್ರ ಆದರೆ ಖಂಡಿತವಾಗ್ಲೂ ಸ್ಟಾಪ್ ಕೊಟ್ಟು ಟೇಸ್ಟ್ ಆದರೆ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು. ಅದಕ್ಕಿಂತ ಮಿಗಿಲಾಗಿ ಸೊ ಈ ಏನಂತಾರೆ ಸ್ಟಾಫ್ ಗುರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಾವು ನಿನ್ನೆ ರಾತ್ರಿನೂ ಇಲ್ಲೇ ತಿಂದ್ವಿ, ಇವತ್ತು ಬೆಳಗ್ಗೆನೂ ನಾನು ಇಲ್ಲೇ ತಿಂದೆ. ಸೊ ಬಿಲ್ಲೇಲು ಗುರು ಪೇ ಮಾಡ್ತೀನಿ ಅಂದರೆ ಬೇಡ ಅಂತಾರೆ ಗುರು. ಅಷ್ಟು ದೂರದಿಂದ ಬಂದಿದ್ದೀರಾ ನೀವು, ನಮ್ಮ ಗೆಸ್ಟ್ಗಳು, ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅಂತ ಹೇಳ್ಬಿಟ್ಟು ₹1 ತಗೊತಿಲ್ಲ ಗುರು. ಸೊ ಏನು ಹೇಳೋಣ ಇಂಥ ಪ್ರೀತಿಗೆ ಹೇಳಿ. ಇಲ್ಲೇ ಮಲ್ಕೊಳ್ಳಿ, ಇಲ್ಲೇ 2 ದಿನ ಇದ್ದು ಹೋಗಿ, ಬೇಕಿದ್ರೆ ತೊಂದರೆ ಏನಿಲ್ಲ, ಆರಾಮಾಗಿರಿ, ಆರಾಮಾಗಿ ಹೋಗಿ ಅಂತವ್ರೆ. ಸೊ ಆ ಪ್ರೀತಿಗೆ ಎಷ್ಟು ಕೊಟ್ಟರು ಏನು ಸಾಲಲ್ಲ. ಸೊ ನಮ್ಮ ಭೀಮ ಆದರೆ ರೆಡಿಯಾಗಿ ಇಲ್ಲಿದ್ದಾನೆ. ಸೊ ಬ್ರೋ ಅವರು ಇಲ್ಲೇ ಭಾರತ್ ಪೆಟ್ರೋಲಿಯಂ ಹತ್ರ ಆದರೆ ಇದ್ದಾರೆ. ಅವ್ರು ಬನ್ನಿ ಅಂದರೆ ಬರಲ್ಲ ಬೆಳಗ್ಗೆ ಅಂತ ಹೇಳಿದ್ರು. ಸೊ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅವರು, ಏನು ರೀಸನ್ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಡಿಸ್ಕಸ್ ಮಾಡುವ. ಸೊ ಇವಾಗ ಸದ್ಯಕ್ಕೆ ಅವ್ರ ಜೊತೆ ಒಂದು ಗ್ರೂಪ್ ಫೋಟೋ ತಗೊಂಡು ಇಲ್ಲಿಂದ ಆದರೆ ಹೊರಡುವ ರಾಜಸ್ಥಾನ್ ಕಡೆ. ಟೈಮ್ ಆಗೋಯ್ತು ಆ್ಯಕ್ಚುಲಿ, ಇವತ್ತು ತುಂಬ ಅಂದರೆ ತುಂಬ ಲೇಟ್ ಆಯಿತು. ಬಟ್ ನಾಳೆಯಿಂದ ಈ ಥರ ಆಗದೆ ಇರೋ ಥರ ನೋಡ್ಕೊತೀವಿ. ಸೊ ನೋಡುವ, ಒಂದು ಫೋಟೋ ತಗೊಂಡಾದರೆ ಹೋಗುವ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ನಾವೆಲ್ಲಪ್ಪ ಇದ್ದೀವಿ ಅಂದರೆ ರಾಜಸ್ಥಾನಲ್ಲಾದರೆ ಜೈಪುರ್ ಹತ್ರ ಆದರೆ ಇದ್ದೀವಿ. ಸೊ ಇನ್ನೇನು 1 ಅವರಲ್ಲಿ ಜೈಪುರ ಆದರೆ ರೀಚ್ ಆಗ್ತೀವಿ. ಇಲ್ಲಿ ನಮಗೆ ಚಿತ್ಕೂಲಲ್ಲಿ ಒಂದು 4 ಜನ ಆದರೆ ಸಿಕ್ಕಿದ್ರು ರಾಜಸ್ಥಾನ್ ಅವರು. ಸೊ ಜೈಪುರ್ ಅವರೇನೆ. ಅವರು ನಮಗೆ ಬಂದು ಡೈರೆಕ್ಷನ್ಸ್ ಆದರೆ ಮಾಡ್ತಾರೆ, ಲೈಕ್ ಯಾವ್ಯಾವ ಪ್ಲೇಸ್ ನೋಡಬೇಕು, ಯಾವ ಟೈಮ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ನಿನ್ನೆ ಕಾಲ್ ಆದರೆ ಮಾಡಿದ್ವಿ, 9 ಗಂಟೆಗೆ ಒಂದು ಟೆಂಪಲ್ ಹತ್ರ ಬನ್ನಿ, ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಅಂತಾದರೆ ಹೇಳೋರೆ. ಸೊ ಇವಾಗ ಬಂದುಬಿಟ್ಟು 7:20 ಆಗಿದೆ. ಇನ್ನೊಂದು 10-15 ನಿಮಿಷದಲ್ಲಾದರೆ ಬಿಡ್ತೀವಿ. ನಮ್ಮ ಬ್ರೋ ಆದರೆ ಲಗೇಜ್ ಪ್ಯಾಕ್ ಮಾಡ್ತವ್ರೆ, ನಂದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಇವಾಗ ಇಲ್ಲಿಂದ ಆ ಟೆಂಪಲ್ ಹತ್ರ ಹೋಗಿ, ಆ ಟೆಂಪಲಲ್ಲಿ ಗಣೇಶ ಟೆಂಪಲ್ ಅದು. ಸೊ ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದಿನ ಪಯಣ ಆದರೆ ಸಾಗಿಸ್ತೀವಿ. ಸೊ ಕ್ಯಾಂಪಿಂಗ್ ಕೂಡ ಅವರೇ ಅರೇಂಜ್ ಮಾಡಿದ್ದಾರೆ, ಐ ಮೀನ್ ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಹೋಗಿ ಇವತ್ತು ನೈಟ್ ಕ್ಯಾಂಪಿಂಗ್ ಮಾಡ್ಕೊತೀವಿ. ಇವತ್ತು ನೈಟ್ ಏನಪ್ಪ ಅಂದರೆ ಚಾರ್ಜಿಂಗ್ ಇರಲ್ಲ. ಸೊ ಪವರ್ ಬ್ಯಾಂಕ್ಸ್ ಏನಿದ್ದಾವೆ ಅದನ್ನು ಯೂಟಿಲೈಸ್ ಮಾಡ್ಕೊಬೇಕು. ಸೊ ನೋಡುವ ಯಾವ್ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟಾದರೆ ಅದು ಮುಂದೆ ತಿಳಿಸ್ತೀನಿ. ಸೊ ನಮಗೆ ಇವತ್ತು ಸ್ಟೇ ಕೊಟ್ಟಿದ್ದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್, ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಆದರೆ ನಮ್ಮ ಪಯಣನಾದರೆ ಶುರು ಮಾಡೋಣ ಬನ್ನಿ. ಸೊ ನಾವೀಗ ಮೋಟಿ ಡುಂಗ್ರಿ ಗಣೇಶ ಟೆಂಪಲ್ ಹತ್ರ ಆದರೆ ಬಂದಿದ್ದೀವಿ. ಹೆವಿ ಅಂದರೆ ಹೆವಿ ಕ್ರೌಡ್ ಇದೆ ಗುರು. ನೋಡಬೇಕು ದರ್ಶನ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ದೇವಸ್ಥಾನ ಅಲ್ಲಿದೆ, ಜನ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾನು ಸಂಜು ಬ್ರೋಗಾದರೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಏನು ಅಂತ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಸೊ ನೋಡಿ ಗುರು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಸೊ ದರ್ಶನ ಅಂತೂ ಎಷ್ಟೊತ್ತಾಗುತ್ತೋ ಹೇಳೋಕ್ಕಾಗಲ್ಲ. ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ನೋಡುವ ದರ್ಶನ ಎಷ್ಟೊತ್ತಾಗುತ್ತೆ ಅಂತ. ಈಗ ಟೈಮ್ ಬಂದುಬಿಟ್ಟು 9:15 ಆದರೆ ಆಗಿದೆ. ಹೊರಗಡೆ ಬಂದು ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಏನು ಅಂತ ಹೇಳ್ಬಿಟ್ಟು. ಹೊರಗಡೆ ಅಂದರೆ ನೀವು ಕೈ ಮುಕ್ಕೊಂಬಿಡಿ, ನಾನು ಒಳಗಡೆಗೆ ಹೋಗಿ ಕೈ ಮುಕ್ಕೊಂಡು ಬರ್ತೀನಿ. ವೀಡಿಯೋಸ್ ಆದರೆ ಅಲೋ ಮಾಡ್ತಾವ್ರೆ, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಕೊಂಬಿಡಿ ಗಣೇಶನ್ನ. ಸೊ ಅಲ್ಲಿ ಕಾಣ್ತಿದೆ ಅಲ್ವಾ, ಅದೇ ಗಣೇಶ. ಹತ್ರಕ್ಕೆ ಹೋಗಿ ಒಂದು ಸತಿ ಮಾಡ್ತೀನಿ, ಇಲ್ಲಿ ದೂರದಿಂದನೂ ಒಂದು ಸತಿ ನೋಡ್ಕೊಳ್ಳಿ. ನೋಡಿ ಗುರು, ದೇವರು ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅಂತ. ನಮ್ಮ ವ್ಯೂವರ್ಸ್ಗೂ ಫಾಲೋವರ್ಸ್ಗೂ ಎಲ್ಲ ಒಳ್ಳೇದಾಗಲಿ ಅಂತ ಕೈ ಮುಕ್ಕೊಂಡು ಇಲ್ಲಿ ಇವಾಗ ಪ್ರಸಾದ ತಗೊಂಡು ಇಲ್ಲಿಂದ ಆದರೆ ಹೊರಡುವ ಬನ್ನಿ. ಸೊ ಪ್ರಸಾದ ತಗೊಂಡಾದರೆ ಹೊರಗಡೆ ಬಂದ್ವಿ. ಈ 3 ಕ್ಯೂ ಏನು ನೋಡ್ತಿದ್ರೆ, ಈ 3 ಕ್ಯೂ ಒಂದೇ ದೇವಸ್ಥಾನಕ್ಕೆ ಹೋಗೋದು. ಸೊ ಇವಾಗ ಆ ಕಡೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ, ಇನ್ನೂ ಕೆಲವೊಂದು ದೇವರುಗಳಿದ್ದಾರೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೊರಡುವ ಬನ್ನಿ. ಸೊ ದುರ್ಗಾ ಮಾತನ್ನ ನೋಡ್ಕೊಳ್ಳಿ. ಇದಾದಮೇಲೆ ಆಂಜನೇಯ ಸ್ವಾಮಿ ಟೆಂಪಲ್ ನೋಡೋಕ್ಕಾದರೆ ಹೋಗೋಣ. ಸೊ ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿಕೊಂಡು ಇಲ್ಲಿಂದ ಆದರೆ ಹೊರಡೋಣ ಬನ್ನಿ. ಫೈನಲಿ ದರ್ಶನ ಆದರೆ ಮುಗೀತು. ಸೊ ಇವಾಗ ನಮ್ಮ ಗಾಡಿ ಆದರೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಹವಾ ಮಹಲ್ಗಾದರೆ ಹೋಗ್ತೀವಿ. ದೇವಿ ನೋಡಿಕೊಂಡು ಅಲ್ಲಿಂದ ಜಂತರ್ ಮಂತರ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗಾದರೆ ಹೋಗ್ತೀವಿ. ನಮಗೆ ದರ್ಶನ 3 ಅವರ್ ಆದರೆ ಹಿಡ್ದಿದೆ ಎಲ್ಲ ಕಂಪ್ಲೀಟು. ಸೊ ಪರವಾಗಿಲ್ಲ, ಅರ್ಜೆಂಟೇನಿಲ್ಲ, ಆರಾಮಾಗಾದರೆ ಹೋಗುವ. ಇವಾಗ ಹವಾ ಮಹಲ್ಗಾದರೆ ಹೋಗೋಣ ಬನ್ನಿ. ಹವಾ ಮಹಲ್ಗೆ ಟಿಕೆಟ್ ಕೌಂಟ್ರ್ ಇಲ್ಲಿರುತ್ತೆ. ಇಂಡಿಯನ್ಸ್ಗಾದರೆ ₹52, ಸ್ಟೂಡೆಂಟ್ ಆಗಿದ್ದರೆ 22, ಫಾರಿನರ್ಗಾಗಿದ್ದರೆ ₹202 ಆದರೆ ಆಗಿರುತ್ತೆ. ಫಾರಿನ್ ಸ್ಟೂಡೆಂಟ್ಗೂ ₹100 ರಿಯಾಯಿತಿ ಇರುತ್ತೆ, ₹102. ಸೊ ಇದು ಹವಾ ಮಹಲ್ಲು. ಇದ್ರ ಒಳಗಡೆ ಒಂದು ಕ್ಲಾಕ್ ರೂಮ್ ಆದರೆ ತಗೊಳ್ಳೋಣ. ಸೊ ಇವಾಗ ಅಲ್ಲಿ ಒಳಗಡೆ ಹೋಗಿ ಕ್ಲಾಕ್ ರೂಮ್ ತಗೊಂಡು ಲಗೇಜ್ನೆಲ್ಲ ಅಲ್ಲಿಟ್ಟು
ಅಲ್ಲಿಂದ ಆದರೆ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಹೇಗಿರುತ್ತೆ ಏನು ಅಂತ. ನೀವು ನೋಡ್ತಾ ಇರ್ಬೋದು ಬೆವರೆಲ್ಲ ಹೇಗೆ ಕಿತ್ಕೊಂಡು ಬರ್ತಿದೆ ಅಂತ. ಸೊ ನೋಡುವ, ಎಕ್ಸ್ಪೀರಿಯನ್ಸ್ ಮಾಡುವ. ಸೊ ನೋಡಿ, ಇದೇ ಹವಾ ಮಹಲು. ಸೊ ನಾವು ಆ್ಯಕ್ಚುಲಿ ಮೇಯ್ನ್ ಎಂಟ್ರೆನ್ಸ್ಗೋಸ್ಕರ ಹುಡುಕ್ತಾ ಇದ್ದೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ಎಂಟ್ರೆನ್ಸ್ ಇದಲ್ಲ, ಅದು ಮೇ ಬಿ ಆ ಕಡೆ ಇದೆ ಅನಿಸುತ್ತೆ. ನೋಡೋಣ ಆ ಕಡೆ ಹೋಗಿ. ಸೊ ಇವಾಗ ಸದ್ಯಕ್ಕೆ ಇದನ್ನಾದರೆ ನೋಡಿಕೊಂಡು ಜಂತರ್ ಮಂತರ್ಗಾದರೆ ಹೋಗುವ. ಸೊ ನಾವು ಈಗ ಫಸ್ಟ್ ಫ್ಲೋರಲ್ಲಾದರೆ ಇದ್ದೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ವ್ಯೂ ಇದು. ಸೊ ಇಲ್ಲಿಂದ ಆ ಕಡೆಗೆ ಹೋಗಿ ಆ ಕಡೆಯಿಂದ ಹಿಂಗೆ ನೋಡಿದ್ರೆ ಸಿಗುತ್ತೆ ನಮಗೆ ಬೇಕಾಗಿರೋ ವ್ಯೂ. ಆಮೇಲೆ ಹೋಗುವ. ಇವಾಗ ಸದ್ಯಕ್ಕೆ ಫಸ್ಟ್ ಫ್ಲೋರಲ್ಲಾದರೆ ಇದ್ದೀವಿ. ಮೇಲೆ ಹೋಗಿ ಒಳಗಡೆ ಏನೇನಿದೆ ಅಂತ ನೋಡ್ತೀವಿ. ಫಸ್ಟ್ ಫ್ಲೋರಲ್ಲಂತೂ ಏನು ಅಂದರೆ ಏನೂ ಇಲ್ಲ. ಸೊ ಸೆಕೆಂಡ್ ಫ್ಲೋರ್ಗೆ ಹೋಗಿ ನೋಡುವ ಏನಾದರೂ ಸಿಗುತ್ತಾ ಏನು ಅಂತ. ಸೊ ನಾವೀಗ ಬಂದಿದ್ದೀವಿ ಹವಾ ಮಹಲ್ ಫುಲ್ ಟಾಪ್ ಫ್ಲೋರ್ಗೆ. ಸೊ ನೀವು ಅಲ್ಲಿ ದೂರದಲ್ಲಿ ಬೆಟ್ಟ ಎನ್ಕೊಂಡು ನೋಡ್ತಿದ್ದೀರಾ, ಆ ಬೆಟ್ಟದ ಮೇಲೆ ಒಂದು ಫೋರ್ಟ್ ಇದೆ. ಸೊ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಹವಾ ಮಹಲ್ ವ್ಯೂ ಆದರೆ ನೋಡ್ಕೊಂಬಿಡಿ. ಕೆಳಗಡೆ ನೋಡಿ, ಕೆಳಗಡೆನೂ ಫುಲ್ ಜನ ಆದರೆ ಇದ್ದಾರೆ. ಫುಲ್ ಅಂದರೆ ಫುಲ್ ಏನಲ್ಲ, ಸೊ ನಾರ್ಮಲ್ ಆಗಿದ್ದಾರೆ. ಸೊ ಇದು ನೋಡಿದ್ರೆ ಮೇನ್ ರೋಡ್ ಇದು. ಸೊ ನಮಗೆ ಬೇಕಾಗಿರೋದು ಈ ಮೇನ್ ರೋಡಿಂದ ವ್ಯೂ ಏನಿದೆ ಅದು ಬೇಕು, ಅದು ಸಖತ್ತಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಫುಲ್ ಇಲ್ಲಿಂದ ಸಿಟಿ ವ್ಯೂ ಫುಲ್ ಕಾಣಿಸುತ್ತೆ ನಿಮಗೆ. ಫುಲ್ಲು ಪಿಂಕು. ಸೊ ಅದಕ್ಕೆ ಇದಕ್ಕೆ ಪಿಂಕ್ ಸಿಟಿ ಅನ್ನೋ ಹೆಸರು ಬಂದಿರೋದು, ಫುಲ್ಲು ಪಿಂಕ್ ಕಲರ್ ಇರೋದ್ರಿಂದ. ಸೊ ಅಲ್ಲೆಲ್ಲ ನೋಡಿ, ನೀವು ಮುಂದೆ ಏನು ನೋಡ್ತಿದ್ದೀರ ಅವೆಲ್ಲ ಕೆಫೆಗಳು. ಹೋಗಿ ಅಲ್ಲಿ ಕಾಫಿ ಕುಡ್ಕೊಂಡು ನೈಟ್ ವ್ಯೂನಾದರೆ ಎಂಜಾಯ್ ಮಾಡೋಣ ನೈಟ್ ಬಂದು. ಸೊ ಇವಾಗ ಸದ್ಯಕ್ಕೆ ಇಲ್ಲಿಂದ ವ್ಯೂಸ್ ಆದರೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಕೆಳಗಡೆಗಾದರೆ ಹೋಗುವ. ನೋಡಿ ಇಲ್ಲೇನು ನೋಡ್ತೀರಾ, ಇದೇ ವ್ಯೂ ಮೇಯ್ನು ಟಾಪ್, ಇದು ತುದಿ. ಸೊ ಇದನ್ನು ನೋಡಿಕೊಂಡು ಕೆಳಗಡೆಗೆ ಹೋಗಿ ಕೆಳಗಡೆಯಿಂದ ಏನೇನು ಕಾಣಿಸುತ್ತೆ ಏನು ಅಂತ ನೋಡುವ ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಚಿಕ್ಕದಾಗಿ ಕಿಟಕಿಗಳಿದ್ದಾವೆ ಅಂತ. ಈ ಕಿಟಕಿಗಳು ಅದು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಕೂಡ ಗೊತ್ತಿಲ್ಲ ಆಗಿನ ಕಾಲದಲ್ಲಿ. ಸೊ ಫುಲ್ ಅಂದರೆ ಫುಲ್ ಚಿಕ್ಕದಾಗಿದ್ದಾವೆ ನೋಡಿ. ಇಲ್ಲಿ ನೋಡಿ ಇನ್ನೂ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಅಂದರೆ ತುಂಬ ಚಿಕ್ಕವು. ಏನಕ್ಕೆ ಇವು ಅಂತ ಕೂಡ ಗೊತ್ತಿಲ್ಲ ನಮಗೆ. ಸೊ ಇದನ್ನು ನೋಡಿಕೊಂಡು ಈಗ ಮೇನ್ ರೋಡ್ಗಾದರೆ ಹೋಗುವ. ಮೇನ್ ರೋಡಲ್ಲಿ ಒಂದು ದೊಡ್ಡ ಎಂಟ್ರೆನ್ಸ್ ಇದೆ. ಸೊ ಅದನ್ನು ಫೋಟೋ ಹಿಡಿದು ಸ್ಟೇಟಸ್ಗಾದರೆ ಹಾಕ್ತೀವಿ. ನೀವು ನೋಡಿ, ಉರ್ಕೊಳ್ಳೋರು ಉರ್ಕೊಳ್ಳಿ, ಎಂಜಾಯ್ ಮಾಡೋರು ಎಂಜಾಯ್ ಮಾಡಿ, ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡಿ. ಸೊ ನೋಡ್ರಪ್ಪ, ಹವಾ ಮಹಲಲ್ಲಿ ವಾಟರ್ ಎಫೆಕ್ಟ್ ಬೇರೆ ಬಿಟ್ಟವ್ರೆ. ಸೊ ನೋಡ್ಕೊಂಬಿಡಿ ಹಿಂದಿನ ವ್ಯೂ. ಇವಾಗ ನಾವು ಹವಾ ಮಹಲ್ ಫ್ರಂಟ್ಗಾದರೆ ಹೋಗ್ತೀವಿ. ಸೊ ಅಲ್ಲೋಗಿ 2 ಫೋಟೋ ಹಿಡ್ಕೊಂಡು ಇಲ್ಲಿಂದ ಆದರೆ ಬೇರೆ ಪ್ಲೇಸ್ಗೆ ಜಂತರ್ ಮಂತರ್ಗಾದರೆ ಹೋಗುವ. ಸೊ ನಾವೀಗ ಹವಾ ಮಹಲಿಂದ ಈ ಆಟೋನಾದರೆ ಹೇರ್ ಮಾಡಿದ್ವಿ. ಒಬ್ಬರಿಗೆ 10 ರೂಪಾಯಿ ಅಂತೆ. ಆರಾಮಾಗಿ ಕೊಡ್ಬೋದಲ್ಲ ಬ್ರೋ? ನೆಕ್ಸ್ಟ್ ಲೆವೆಲ್ ಬ್ರೋ. ಪುರಾಣವಾಲ ವಿಧಾನಸಭಾ. ಇದು ಓಲ್ಡ್ ವಿಧಾನಸಭಾ ಅಂತೆ. ಸೊ ನೋಡಿ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ನೋಡುವ ಎಷ್ಟು ದೂರ ಇದೆ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಕೊಟ್ಬಿಡೋಣ. ಹೋದರೆ ಹೋಗ್ಲಿ ಪಾಪ. ನೋಡಿ ಗೇಟ್ ಬಂತು ನೋಡಿ, ಗೇಟ್ ವಿಧಾನಸಭಾ ಗೇಟ್. ವಿಧಾನಸಭಾ ಅಂದ್ರು पुराना टाउन हॉल है ये पुराना टाउन हॉल है। हाँ। ये ओल्ड पिंक सिटी है। ये पहले के टाइम में अंग्रेज वगैरह आए थे ना, शुरू फर्स्ट में थे यहीं पे आते थे, ठीक है। इसी को देखने के लिए आते थे। यहाँ के 4 चीज़ बहुत मशहूर है। खाने में चूरमा दाल बाटी मशहूर है। घर के लिए लेके जाना हो, जैसे रजाई है, बांधने की साड़ी है, सूट है, सब मिलता है। आराम से पूरा ट्रैफिक हो जाता है बस। ಸೊ ಫೈನಲಿ ವಿ ಆರ್ ಇನ್ ಜಂತರ್ ಮಂತರ್. ಸೊ ಟಿಕೆಟ್ ಬಂದುಬಿಟ್ಟು 52 ರೂಪಾಯಿ ಎಲ್ಲದಕ್ಕೂ. 2 ರೂಪಾಯಿ ಏನಕ್ಕೆ ಇಟ್ಟರು ಅಂತ ಗೊತ್ತಿಲ್ಲ. ಸೊ ಹವಾ ಮಹಲ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಹವಾ ಮಹಲು. ಅಲ್ಲಿಂದನೇ ಬಂದಿದ್ದೀಗ, ಅದ್ರ ಹಿಂದೆನೇ ಇದೆ. ಸೊ ನೋಡ್ಬೋದು ಹೆಂಗಿದೆ ಅಂತ. ಸೊ ಯಾರನ್ನಾದ್ರೂ ಕೇಳೋಣ ಏನಿದ್ರೆ ಹಿಸ್ಟ್ರಿ ಏನು ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಸೊ ಇಲ್ಲಿದೆ ನೋಡಿ ಅಬ್ಸರ್ವರ್ ರೂಮ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಮೇ ಬಿ ಅಬ್ಸರ್ವ್ ಮಾಡ್ತಿದ್ರಂತೆ ಟೈಮು ಎಷ್ಟಾಗಿತ್ತು ಏನು ಅಂತ ಹೇಳ್ಬಿಟ್ಟೆಲ್ಲ. ಸೊ ನೀವು ಒಳಗಡೆ ನೋಡ್ಬೋದು ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗಿದ್ದಾವೆ ಅಂತ ಹೇಳ್ಬಿಟ್ಟು. ಅವನ್ನೆಲ್ಲ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟವ್ರೆ. ಕನ್ಸ್ಟ್ರಕ್ಟೆಡ್ ನೋಡಿ 1728 AD. ಅಂದರೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಇದು ಇಲ್ಲಿ ಒಂದೊಂದು ಜಾಗಕ್ಕೂ ಒಂದೊಂದು ಹೆಸರಾದರೆ ಇಟ್ಟವ್ರೆ. ಇಲ್ಲಿ ನೋಡಿ ಪಲಾಭ ಯಂತ್ರ ಅಂತೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಟೈಮ್ ಮೆಜರ್ ಮಾಡೋದು. ಸೊ ಇಲ್ಲಿದೆ ನೋಡಿ, ಈ ಥರ ಇರುತ್ತೆ. ಸೊ ಆ ಥರ ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ಸೊ ಅಲ್ಲೆಲ್ಲ ಸ್ಕ್ಯಾನರ್ ಹಾಕಿರ್ತಾರೆ ಪಕ್ಕದಲ್ಲಿ. ಸೊ ನೀವು ಬಂದು ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಆದರೆ ಸಿಗುತ್ತೆ.
ಸೊ ಇದು ಫುಲ್ ಅಷ್ಟೇ, ಒಂದೊಂದು ಇದಕ್ಕೆ ಒಂದೊಂದು ಹಿಸ್ಟರಿ ಇದೆ. ಸೊ ಹಿಸ್ಟರಿ ಏನು ಅಂತ ಎಲ್ಲ ಹೇಳ್ಕೊಂಡು ಇರೋಕ್ಕಾಗಲ್ಲ. ಐ ಮೀನ್ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲು, ಅದು ಸ್ಕ್ಯಾನ್ ಮಾಡಿ ಓದ್ಕೊಂಡಿರೋಕ್ಕಾಗಲ್ಲ. ಸೊ ಅದಕ್ಕಂತಲೇ ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಬರೋರು ಸ್ಕ್ಯಾನ್ ಮಾಡಿ, ಬರದೇ ಇರೋರಿಗೆ ನಾನು ಮೇಲ್ಮೇಲೆ ಹೇಳ್ಕೊಂಡು ಹೋಗ್ತೀನಿ ಏನಕ್ಕೆ ಏನು ಅಂತ ಹೇಳ್ಬಿಟ್ಟು. ಸೊ ಅದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಟೂರಿಸ್ಟ್ ಅಂತೂ ಜಾಸ್ತಿ ಜನ ಇದ್ದಾರೆ. ಸೊ ಬನ್ನಿ ಒಂದೊಂದು ಪ್ಲೇಸೇ ಎಕ್ಸ್ಪ್ಲೋರ್ ಮಾಡುವ. ಸೊ ಇದು ಬಂದುಬಿಟ್ಟು ಧ್ರುವದರ್ಶಿಕ್ ಪಟ್ಟಿಕ ಅಂತ ಹೇಳ್ಬಿಟ್ಟು. ಇದೇನಪ್ಪ ಅಂದರೆ ನಾರ್ತ್ ಸೈಡು ಎಷ್ಟೆಷ್ಟು ಟೈಮ್ ಆಗಿದೆ, ಸಣ್ಣ ನಾರ್ತ್ ಸೈಡ್ ಬಂದರೆ ಆವಾಗ ಎಷ್ಟು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ಕ್ಯಾಲ್ಕುಲೇಟ್ ಆದರೆ ಮಾಡುತ್ತೆ ಇದು. ಸೊ ಹಂಗೆ ಬೇರೆ ಬೇರೆವೆಲ್ಲ ನೋಡೋಣ ಬನ್ನಿ. ಸೊ ಇದು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಎಲ್ಲಿ ಅಲ್ಲಿ ಸೆಂಟ್ರಲ್ಲಿ ಎಷ್ಟು ಕಾಣ್ತಿದೆಯಾ ಅದು ನೆರಳು ಅಲ್ಲಿ ಬೀಳ್ತಿದೆ ನೋಡಿ. ಅಲ್ಲಿ ಯಾವ ಪಾಯಿಂಟಲ್ಲಿ ಬಿದ್ದರೆ ಅಷ್ಟು ಆಕ್ಸಿಸ್ಸು ಅಷ್ಟು ಆಲ್ಟಿಟ್ಯೂಡಲ್ಲಿ ಇದ್ದೀವಿ ಅಂತ ಕ್ಯಾಲ್ಕುಲೇಟ್ ಆದರೆ ಮಾಡುತ್ತಂತೆ ಇದು. ಸೊ ನೋಡಿ ಹೇಗಿದೆ ಅಂತ. ಇದು ಗುಹೆ ಥರ ಇದೆ. ಸೊ ಹೋಗೋಕ್ಕೆಲ್ಲ ಜಾಗ ಇದೆ, ಬಟ್ ನಮಗೆ ಅಲೋ ಮಾಡಲ್ಲ ಅಷ್ಟೇ. ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಅಲ್ಲಿ ನೆರಳು ಕಾಣ್ತಿದೆಯಾ, ಅಲ್ಲಿ ಕಾಣ್ತಿದೆ ನೋಡಿ, ಅಲ್ಲಿ ಆ ನೆರಳು ಪಾಯಿಂಟ್ ಬಂದುಬಿಟ್ಟು ಸೊ ಯಾವ ಆಕ್ಸಿಸ್ ಅಂತ ಇಂಡಿಕೇಟ್ ಮಾಡುತ್ತೆ ನೋಡಿ. ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅಂತಾರೆ ಇವರು. ಸೊ ಇದು ಬಂದುಬಿಟ್ಟು ಪ್ರಿಸರ್ವ್ ಮಾಡೋಕ್ಕೆ ಈ ಇನ್ಸ್ಟ್ರೂಮೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಇವರು. ನೀವಿಲ್ಲೆಲ್ಲ ನೋಡ್ಬೋದು, ಡು ನಾಟ್ ಕ್ಲೈಮ್ ಆನ್ ಇನ್ಸ್ಟ್ರೂಮೆಂಟ್ ಅಂತ ಬರೆದವ್ರೆ. ಸೊ ಇದು ಇನ್ಸ್ಟ್ರೂಮೆಂಟ್ ಅಂತೆ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ನಮಗಂತೂ ಗೊತ್ತಿಲ್ಲ, ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಅದೇ ಕೊಡ್ತೀವಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಷ್ಟೇ. ಸೊ ನೋಡ್ರಪ್ಪ, ಇದು ಬಂದುಬಿಟ್ಟು ಯಾವ್ಯಾವ ರಾಶಿ ಎಲ್ಲಿದೆ ಅಂತ ಆಕಾಶದಲ್ಲಿ ತೋರಿಸುತ್ತಂತೆ. ಸೊ ಅದಂತೆ ಈ ಇನ್ಸ್ಟ್ರೂಮೆಂಟ್ಸ್ ಕೆಲಸ. ಸೊ ಅದು ಹೆಂಗೆ ನೋಡ್ತಿದ್ರು ಏನು ಅಂತ ನನಗಂತೂ ಗೊತ್ತಿಲ್ಲ. ಸೊ ಅದು ಆಗಿನ ಕಾಲದ ಜನನ್ನೇ ಕೇಳಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗೂ ನೋಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಾಗಿ. ಬಟ್ ಏನಂದರೆ ಅದೇ ಎಕ್ಸ್ಪೀರಿಯೆನ್ಸ್ ಇರಬೇಕು. ಆಗಿನ ಕಾಲದವ್ರು ಯಾರಾದರೂ ಎಕ್ಸ್ಪ್ಲೇನ್ ಮಾಡಿದರೆ ಯಾರಿಗಾದರೂ ಅವರು ನೋಡೋಕ್ಕೆ ಸಾಧ್ಯ. ನಮ್ಮ ಕೈಯಲ್ಲಂತೂ ನೋಡೋಕ್ಕೆ ಸಾಧ್ಯ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಸೊ ಬನ್ನಿ ಇವಾಗ ಜಂತರ್ ಮಂತರಿಂದ ಹೊರಗಡೆ ಹೋಗುವ. ಜಂತರ್ ಮಂತರ್ ಅಂದರೆ ಕ್ಲೋಸ್ ಮಾಡಿಲ್ಲಲ್ವಾ? ಜಂತರ್ ಮಂತರ್ ಅಂದರೆ ಏನು ಗೊತ್ತಾ? ವಿತೌಟ್ ಎನಿ ಮಾಡ್ರನ್ ಇನ್ಸ್ಟ್ರೂಮೆಂಟ್ ಸ್ಪೇಸ್ ಆ್ಯಂಡ್ ಗ್ಯಾಲಕ್ಸಿನ ಕೌಂಟ್ ಮಾಡೋದು. ಟೈಮು, ವೆದರ್ ಅಲ್ಲ, ಟೈಮು, ಎಕ್ಸಾಕ್ಟ್ ಇದು ಪ್ಲ್ಯಾನೆಟ್ದು ರೊಟೇಷನ್ನು, ಸನ್ನೆಲ್ಲಿದೆ, ನಾವೆಲ್ಲಿದ್ದೀವಿ, ಆ್ಯಕ್ಸಿಸು, ಆಲ್ಟಿಟ್ಯೂಡು, ಆಮೇಲೆ ಲಾಂಗಿಟ್ಯೂಡು, ಲ್ಯಾಟಿಟ್ಯೂಡ್ಸು, ನಾವು ಯಾವ ಪೊಸಿಷನಲ್ಲಿದ್ದೀವಿ, ಏನು ಇದೊಂದು ಪ್ರತಿಯೊಂದನ್ನು ಮ್ಯಾನ್ಯುಯಲ್ ಆಗಿ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಕೊಂಡು ಕಂಡುಹಿಡಿಯುವಂಥ ಒಂದು ಸೈನ್ಸ್ ಇದೆ. ನೀವು ಇಮ್ಯಾಜಿನ್ ಮಾಡಿ, ಆ ಜಮಾನದಲ್ಲಿ ವಿತೌಟ್ ಎನಿ ಟೆಲಿಸ್ಕೋಪ್ ದಿ ಬಿಲ್ಟ್ ಇಟ್ ಅಂದರೆ ಇಟ್ ಈಸ್ ಸಣ್ಣ ಒಂದು ವಿಷಯ ಅಲ್ಲ. ಆ್ಯಕ್ಚುಲಿ ತುಂಬ ಒಂದು ಡೀಪ್ ನಾಲೆಡ್ಜ್ ಇರಬೇಕು ಸೈನ್ಸ್ ಬಗ್ಗೆ, ಆಗಲೇ ಈ ಥರ. ಬಟ್ ಆಗಿನ ಕಾಲದಲ್ಲೇ ಇದು ಬಿಲ್ಡ್ ಮಾಡಿದ್ರು ಅಂದರೆ ಎಷ್ಟು ಗ್ರೇಟ್ ಅಲ್ವಾ? ಓಕೆ ಬ್ರೋ, ಥ್ಯಾಂಕ್ ಯು. ನೋಡ್ರಪ್ಪ, ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ಗೆ ಬಂದಿದ್ದೀವಿ. ಇವೆಲ್ಲ ಇವ್ರು ಖುದ್ದಾಗೆ ಬರ್ತಾರೆ. ಸೊ ಇದರಲ್ಲಿ ಕೆಳಗಡೆ ಕಾಣ್ತಿದೆಯಲ್ವಾ, ಇದರಲ್ಲಿ ಹೀಟ್ ಮಾಡಿಬಿಟ್ಟು ಈ ಬ್ಯಾಂಗಲ್ ಡಿಸೈನ್ ಮಾಡ್ತಾರೆ. हाँ पूरा कलर भैया आपका नाम? मोइनुद्दीन खान। कितना साल से काम किया ये? 47 साल से। ओह बहुत बढ़िया भाई. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಂತೆ, ಫಾಲೋ ಮಾಡ್ಕೊಳ್ಳಿ. ಮೆಸೇಜ್ ಮಾಡಿ ನಿಮ್ಗೆ ಏನೇ ಬೇಕಿದ್ರು. ಕೊರಿಯರ್ ಕರೆಗಾ ಆಪ್ ಲೋಗ್? ಹಾಂ, ಏನೇ ಬೇಕಿದ್ರು ಕೊರಿಯರ್ ಕೂಡ ಮಾಡ್ತಾರಂತೆ. ಅವ್ರಿಗೆ ಮೆಸೇಜ್ ಮಾಡಿ. ಚೆನ್ನೈ ನೋಡಿ, ಚೆನ್ನೈಗೆ ಹೋಗ್ತಿದ್ಯಂತೆ ಇವಾಗ. ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಫಾಲೋ ಮಾಡಿಕೊಂಡು ಇವ್ರಿಗೆ ಆದರೆ DM ಮಾಡಿ. ಸೊ ಇದು ಬಂದುಬಿಟ್ಟು ನಿಮಗೆ ಇದು ಹವಾ ಮಹಲ್ ಎದುರುಗಡೆನೆ ಸ್ವಲ್ಪ ಲೆಫ್ಟಲ್ಲಾದರೆ ಇರುತ್ತೆ. ಸೊ ಬೇಕಿದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡು DM ಆದರೆ ಮಾಡಿ. ಫೈನಲಿ ಬಂದು ನೋಡ್ರಪ್ಪ ಹವಾ ಮಹಲ್ ಹತ್ರ. ಡೇ ಟೈಮ್ ಆದರೆ ಈ ರೀತಿ ಇರುತ್ತೆ. ಸೊ ನೈಟ್ ಟೈಮ್ ಬಂದರೆ ಫುಲ್ ಕಲರ್ ಆಗಿರುತ್ತೆ. ಇವಾಗ ಇಲ್ಲಿ ಒಂದು ಫೋಟೋ ಹಿಡ್ಕೊಂಡು ನೈಟ್ ಬಂದು ಇನ್ನೊಂದು ಫೋಟೋ ಹಿಡ್ಕೊಂಡು ಇಲ್ಲಿಂದ ಆದರೆ ಹೋಗುವ. ನೋಡ್ರಪ್ಪ, ಇದೇ ಜೈಪುರ್ ಪಿಂಕ್ ಸಿಟಿ. ಸೊ ಅಲ್ಲಿ ಕಾಣ್ತಿದೆ ಅಲ್ವಾ, ಅದೇ ಜಲ್ ಮಹಲು. ಸೊ ನೀರಿನ ಒಳಗಡೆ ಇದೆ ಅದು, ಅಲ್ಲಿಗೆ ಯಾರನ್ನೂ ಅಲೋ ಮಾಡಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಅಲ್ಲೊಂದು ಏನೋ ಬಿಲ್ಡಿಂಗ್ ಥರ ಕಾಣ್ತಿದೆ, ಅದೇನೋ ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ನೋಡೋಣ. ಇಲ್ಲೊಂದು ಕೋಟೆ ಇದೆ. ಇಲ್ಲಿ ಜೈಪುರಲ್ಲಿ ಬರೀ ಫೋರ್ಟ್ ಗುರು. ಸೊ ಅದಕ್ಕೆ ನಾವು ಮೇಯ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇವಾಗ ನಾವು ಜೈಗರ್ ಫೋರ್ಟ್ಗೆ ಇನ್ನೇನು 500 ಮೀಟರ್ಸ್ ದೂರದಲ್ಲಾದರೆ ಇದ್ದೀವಿ. ವ್ಯೂ ನೋಡ್ಕೊಂಬಿಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕಾಣ್ತಿರೋದೆಲ್ಲ ಜೈಪುರ್ ಸಿಟಿನೇ. ಸೊ ಇವಾಗ ಇಲ್ಲಿಂದ ಆದರೆ ಹೋಗುವ. ಇನ್ನೇನು ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡುವ.
ಸೊ ಫೈನಲಿ ನಾವಾದರೆ ಬಂದ್ವಿ ನಹಾಗರ್ ಫೋರ್ಟ್ಗೆ. ಸೊ ಇಲ್ಲಿ ಎಂಟ್ರೆನ್ಸ್ ಇದಿದೆ, ಅಲ್ಲಿ ಚೆಕ್ ಪಾಯಿಂಟ್ ಇದೆ. ಸೊ ಇಲ್ಲಿ ತೋಪಾದರೆ ಇದೆ. ಸೊ ಯಾರ್ಯಾರು ನೋಡಿಲ್ವೋ ನೋಡ್ಕೊಂಬಿಡಿ. ನಮ್ಮ ಇಂಡಿಯನ್ಸ್ ಎಂಥ ಮೇಧಾವಿಗಳಂದರೆ ಒಳಗಡೆ ಕಸ ಹಾಕವ್ರೆ ಗುರು. ಕಸ ಕಾಣಿಸ್ತಿಲ್ಲ ನಿಮಗೆ. ಸೊ ಒಳಗಡೆ ಇದೆ ಏನೇನೋ ಕಸ ತುಂಬಿಟ್ಟವ್ರೆ, ಪ್ಲಾಸ್ಟಿಕ್ ಅಂತೆ ಅದಂತೆ ಇದಂತೆ. ಸೊ ನೀವು ಯಾರಾದರೂ ಬಂದರೆ ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ. ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನಲ್ಲಾದರೆ ಹಾಕಿ ದಯವಿಟ್ಟು. ಸೊ ಇವಾಗ ಟಿಕೆಟ್ ತೋರಿಸಿ ಅಲ್ಲಿಂದ ಆದರೆ ಒಳಗಡೆ ಹೋಗುವ. ಸೊ ಚೆಕ್ ಪಾಯಿಂಟ್ ಮುಗಿಸ್ಕೊಂಡು ಒಳಗಡೆ ಬಂದರೆ ಈ ರೀತಿ ಆದರೆ ಇರುತ್ತೆ. ಸೊ ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ಪೇಂಟಿಂಗ್ ಅಂತೂ ಸಖತ್ತಾಗಿ ಮಾಡವ್ರೆ, ಹಳೇ ಕಾಲದ್ದು. ಸೊ ಹಂಗೇ ಇದ್ದಾವೆ, ಸ್ವಲ್ಪ ಸ್ವಲ್ಪ ಹೋಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ, ಅವು ಹಳೇ ಕಾಲದ್ದಲ್ಲ, ಹಾಗೇ ಇರ್ತವೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೋಗುವ. ಸೊ ನೋಡ್ರಪ್ಪ ಆಗಿನ ಕಾಲದ ಪ್ಯಾಸೇಜ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಆಗಿನ ಕಾಲದಲ್ಲಿ ಹುಡುಗಿಯರಿಗೆ ಹೊರಗಡೆ ಬರೋಕ್ಕೆ ಅಲೋ ಇರಲಿಲ್ವಲ್ಲ. ಸೊ ಅದಕ್ಕೆ ಯಾರಾದರೂ ಬಂದರೆ ಅಥವಾ ಏನಾದರೂ ನಡೆದ್ರೆ ಇಲ್ಲಿಂದ ಬಗ್ಗೆ ನೋಡೋರು. ಸೊ ನೋಡಿ ಇಲ್ಲೆಲ್ಲ ಯಾರಾದರೂ ಬರ್ತಿದ್ರು ಇಲ್ಲಿಗೆ. ಸೊ ಅವಾಗ ಇಲ್ಲಿಂದ ಲೈನ್ ಹಾಕೋರು. ನಮ್ಮ ಬ್ರೋ ಆದರೆ ಮುಂದೆ ಹೋಗ್ತವ್ರೆ. ಸೊ ನೋಡಿ ಗುಹೆ ಇದ್ದಂಗಿದೆ ನೋಡಿ, ಹಿಂಗಿದೆ ಪ್ಯಾಲೇಸು ಅಂತ. ಯಾವ ಕಡೆ ಹೋಗ್ತಾ ಇದ್ವಿ, ಯಾವ ಕಡೆ ಎಕ್ಸಿಟ್ಟು ಒಂಚೂರು ಗೊತ್ತಾಗ್ತಿಲ್ಲ. ಇಲ್ಲಿದೆ ನೋಡಿ ಮೈನ್ ಪ್ಯಾಸೇಜು. ಸೊ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಯಾರೇ ಬಂದರು, ಏನೇ ಆ್ಯಕ್ಟಿವಿಟೀಸ್ ನಡೆದ್ರು ಇಲ್ಲಿಂದ ನೋಡುತ್ತಾ ಇದ್ರು ಹುಡುಗಿರು. ಲೈಕ್ ರಾಣಿ ಆಗಿರ್ಬೋದು, ಅವ್ರ ಅಮ್ಮ, ತಂಗಿ, ಅಕ್ಕ ತಂಗೀರು, ಯಾರೇ ಆಗಿರ್ಬೋದು, ಇಲ್ಲಿಂದಾನೇ ನೋಡಬೇಕಾಗಿತ್ತು. ಕೆಳಗಡೆ ಹೋಗೋ ಆಪ್ಷನ್ ಇರಲಿಲ್ವಲ್ಲ, ಅದಕ್ಕೆ. ನೋಡ್ರಪ್ಪ ಪ್ಯಾಲೇಸ್ ರೂಫ್ ಟಾಪ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದು ಮಾಮೂಲಿ ಬ್ರೋ, ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ನೋಡಿ ರೂಫ್ ಟಾಪ್ ಹೇಗಿದೆ ಅಂತ ನೋಡಿ. ಹಂಗೇ ಈ ಕಡೆ ಬಂದರೆ ಅದು ಫುಲ್ಲು ಜೈಪುರ್ ಸಿಟಿ. ಸೊ ಇದು ಅರ್ಧ ಭಾಗ ಅಷ್ಟೇ, ಫುಲ್ ಅಲ್ಲ. ಸೊ ನೀವೀಗೇನು ನೋಡ್ತಿದ್ರೆ ಇದು ಅರ್ಧ ಭಾಗ ಸಿಟಿ. ಸೊ ಅಲ್ಲೊಂದು ರೆಸ್ಟೋರೆಂಟ್ ಇದೆ. ಸೊ ಆಮೇಲೆ ಆ ರೆಸ್ಟೋರೆಂಟ್ಗೆ ಹೋಗಿ ಕಾಫಿ ಆದರೆ ಕುಡ್ಕೊಂಡು ಬರೋಣ. ಸೂರ್ಯ ಇಲ್ಲೇ ಇರೋದ್ರಿಂದ ಅಷ್ಟು ಕ್ಲೀನಾಗಾದರೆ ಕಾಣಿಸ್ತಿಲ್ಲ ಇದು. ಐ ಆಮ್ ರಿಯಲಿ ಸಾರಿ. ಸೊ ಟಾಪ್ ವ್ಯೂ ಆಫ್ ದ ಪ್ಯಾಲೇಸ್ ಆದರೆ ನೋಡ್ಕೊಂಬಿಡಿ. ಇವಾಗ ಈ ಕಡೆಯಿಂದ ಆ ಕಡೆ ಎಂಡ್ಗಾದರೆ ಹೋಗಿ ಒಂದೆರಡು ಫೋಟೋ ತಗೊಂಡು ಇಲ್ಲಿಂದ ಆದರೆ ಹೊರಡುವ. ಸೊ ನೀವು ನೋಡ್ತಾ ಇರ್ಬೋದು, ಇದು ಪ್ರತಿಯೊಂದು ಕಡೆನೂ ಇದೆ, ಬೆಳಕು ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಿದೆಯಾ. ಸೊ ಆಮೇಲೆ ಹಂಗೆ ಈ ಕಡೆ ಬಂದರೆ ನೋಡಿ ಇಲ್ಲೂ ಇದೆ. ಸೊ ಹಂಗೆ ಆ ಕಡೆ ಹೋದರೆ ಅಲ್ಲೂ ಇರುತ್ತೆ, ಹಂಗೆ ಅಲ್ಲೂ ಐತೆ, ಅಲ್ಲೂ ಐತೆ, ಪ್ರತಿಯೊಂದು ಕಡೆನೂ ಐತೆ. ಸೊ ಹಂಗೆ ಬಂದರೆ ನಮ್ಮ ಬ್ರೋ ನಿಂತಿರೋ ಕಡೆಗೆ ಅದು ಕೂಡ ಜೈಪುರ್ ಸಿಟಿನೇ. ಸೊ ತುಂಬ ಅಂದರೆ ತುಂಬ ದೊಡ್ಡದು ಸಿಟಿ. ಒಂದೇನಪ್ಪ ಅಂದರೆ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಹೈಟೆಕ್ ಸಿಟಿ ಆಗುತ್ತೆ. ಪ್ರಾಪರಾಗಿ ಮೇಂಟೈನ್ ಮಾಡ್ತಿಲ್ಲ, ಅದೇ ಪ್ರಾಬ್ಲಮ್. ನೋಡಿ ಹೇಗಿದೆ ನೋಡಿ ಸಿಟಿ. ಸೊ ಇರಿ ಬ್ರೋ ಒಂದು ನಿಮಿಷ. ಸೊ ನೋಡ್ರಪ್ಪ ಜೈಪುರ್ ಸಿಟಿ ಎಷ್ಟು ದೊಡ್ಡದು ಅಂತ. ಇನ್ನೂ ಆ ಕಡೆ ಎಲ್ಲ ಇದೆ. ಸೊ ಅದು ನಿಮಗೆ ತೋರಿಸ್ಲಿಲ್ಲ. ಇವಾಗ ನೋಡಿ ಇಲ್ಲೇ ನೋಡ್ಕೊಳ್ಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಜಲ್ ಮಹಲ್ ಬಂದುಬಿಟ್ಟು ಆ ಕಡೆ ಇದೆ. ಸೊ ಅಲ್ಲಿ ಬಂದುಬಿಟ್ಟು ಜಂತರ್ ಮಂತರ್ ಇದೆ, ಅದಾದಮೇಲೆ ಹವಾ ಮಹಲ್ ಇದೆ. ಸೊ ಅಲ್ಲಿ ಬಿಲ್ಡಿಂಗ್ ಏನು ನೋಡ್ತಿದ್ರೆ ಅದು ಅಲ್ಲಿ ನಾವು ಬೆಳಗ್ಗೆ ಹೋಗಿದ್ವಲ್ಲ ಗಣೇಶ ಟೆಂಪಲ್ಲು, ಡುಂಗ್ರಿ ಗಣೇಶ ಟೆಂಪಲ್, ಅದಲ್ಲಿರೋದು. ಸೊ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸಿಟಿ. ಸುತ್ತಲೂ ಬೆಟ್ಟ ಕವರ್ ಆಗಿದೆ. ಸೊ ನೀವಲ್ಲಿ ಲಾಸ್ಟಲ್ಲಿ ಗ್ರೀನರಿ ಏನು ನೋಡ್ತಿದ್ರೆ ಅದೆಲ್ಲ ಬೆಟ್ಟಗಳೇ. ಸೊ ಸಖತ್ ಅಂದರೆ ಸಖತ್ ದೊಡ್ಡದಾಗಿದೆ. ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಸಿಟಿ ಗುರು, ಸಖತ್ತಾಗಿದೆ ಸಿಟಿ ಅಂತೂ. ಬಟ್ ಮೇಂಟೈನ್ ಮಾಡಬೇಕಷ್ಟೇ. ಸೊ ನೋಡಿ ಇಲ್ಲಿ ಸ್ಟೇಡಿಯಂ ಕೂಡ ಇದೆ ಇಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ಯಾವುದೋ ಲೇಕ್ ಇದೆ. ಜಲ್ ಮಹಲ್ ಬಂದುಬಿಟ್ಟು ರೈಟ್ ಸೈಡ್ ಆದರೆ ಇದೆ. ಸೊ ಇವಾಗ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿಂದ ಬೇರೆ ಜಾಗಕ್ಕಾದರೆ ಹೋಗ್ತೀವಿ. ಸೊ ನೋಡ್ರಪ್ಪ ಹಪ್ಪಳ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಸೊ 20 ರೂಪಾಯಿ ಒಂದಿದು. ಸೊ ಈ ಅಜ್ಜಿನ ಕೊಟ್ಟಿದ್ದಿಲ್ಲಿ ಬರ್ತಾರೆ ನೋಡಿ, ಅಜ್ಜಿ ಇವರೇ ಕೊಟ್ಟಿದ್ದು. ಸೊ 20 ರೂಪಾಯಿ ಒಂದು, ಎರಡೇ ಇದೆ, ತೊಗೊಂಡ್ಬಿಡಿ, ನಾನು ಮನೆಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ತಗೊಂಡೆ, ತಿನ್ಕೊಂಡು ಇವಾಗ ಹೋಗೋಣ. ನೋಡ್ರಪ್ಪ ನಮ್ಮ ಭೀಮಣ್ಣ ಅಲ್ಲಾದರೆ ನಿಲ್ಸಿದ್ದೀವಿ, ಬ್ರೋ ಗಾಡಿ ಇಲ್ಲಾದರೆ ನಿಲ್ಸವ್ರೆ. ಏನಪ್ಪ ವಿಶೇಷ ಅಂತ ನೋಡ್ತಿದ್ದೀರಾ. ಸೊ ಹಂಗೆ ಈ ಕಡೆಗೆ ಬಂದರೆ ಇಲ್ಲಿದೆ ನೋಡಿ ವಿಶೇಷ. ವ್ಯೂ ನೋಡಿ ಹೇಗಿದೆ ಅಂತ. ಅಲ್ಲಿ ಸೆಂಟ್ರಲ್ ಬಿಲ್ಡಿಂಗ್ ಕಾಣ್ತಿದ್ಯಾ, ಅದೇ ಜಲ್ ಮಹಲ್ಲು. ಸೊ ಇವಾಗ ನಾವು ಅಲ್ಲಿ ಹೋಗ್ಬೇಕು. ಅಲ್ಲೋಗಿ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ಹವಾ ಮಹಲ್ಗಾದರೆ ಹೋಗ್ತೀವಿ ನೈಟ್ ವ್ಯೂ ನೋಡೋಕ್ಕೆ. ನೋಡಿ ಪ್ಲೇಸ್ ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ಇಲ್ಲೊಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೊರಡುವ. ನೋಡಿ ಗುರು, ಅಂದಿವೆ ಬರ್ತಿದ್ರೆ ಡಿಯರ್ ಕಾಣಿಸ್ತು. ಜಿಂಕೆ ಹೆಂಗಿದೆ ನೋಡಿ, ಪಾಪ ಊಟ ಹುಡ್ಕೊಂಡಾದರೆ ಬಂದಿದೆ.
ಏನು ಮಾಡೋಣ, ಬೇಜಾರಾಗ್ತಿದೆ ನೋಡ್ತಿದ್ರೆ. ಅದಕ್ಕೆ ಊಟ ಇಲ್ಲ ಅಲ್ವಾ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಇಲ್ಲಿಂದ ಆದರೆ ಹೊರಡುವ ಬನ್ನಿ. ಸೊ ನೋಡ್ರಪ್ಪ, ಫೈನಲಿ ಜಲ್ ಮಹಲ್ಗಾದರೆ ಬಂದಿದ್ದೀವಿ ನಾವು. ಇದೇ ಜಲ, ಅದೇ ಮಹಲ್ಲು. ಸೊ ನೀವು ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಎಲ್ಲ ಅಲ್ಲಿದೆ. ಸೊ ಇದು ಬಂದುಬಿಟ್ಟು 7 ಫ್ಲೋರ್ಸ್ ಇದೆ ಅಂತ ಗುರು. ನೋಡಿ ಹೆಂಗಿದೆ ಅಂತ. ನಮಗೆ ಕಾಣಿಸ್ತಿರೋದು ಬರೀ 2 ಫ್ಲೋರೇ, ಒಳಗಡೆ 5 ಫ್ಲೋರ್ ಇದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡೆಪ್ತ್ ಇದೆ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ತಾಗಿದೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ನಮಗೆ ಎಂಟ್ರಿ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲಿಂದನೇ ಫೋಟೋ ವಿಡಿಯೋ ತಗೊಂಡು ಇಲ್ಲಿಂದ ಆದರೆ ಹೊರಡುವ ಬನ್ನಿ. ವ್ಯೂ ನೋಡಿ ಮಸ್ತ್ ಅಂದರೆ ಮಸ್ತ್ ಇದೆ.